ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದರ ಹೆಸರು ಸ್ವೀಟ್ ಪೊಟ್ಯಾಟೊ ಟಿಕ್ಕಿ. ಹಾಗೆ ನಾನಿಲ್ಲಿ ಸ್ಪ್ರೌಟೆಡ್ ಗ್ರೇನ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಈಗ ನೋಡೋಣ. ಇಲ್ಲಿ ಅರ್ಧ kg ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಹಾಗೆ 100 ಗ್ರಾಮ್ ಅಷ್ಟು ಹೆಸರು ಕಾಳನ್ನ ತೊಳೆದು ಮೊಳಕೆ ಕಟ್ಟಿ ಇಟ್ಟಿದ್ದೀನಿ. ಹಾಗೆ ಸ್ವೀಟ್ ಪೊಟ್ಯಾಟೊನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ 1/4 ಲೀಟ್ರಷ್ಟು ನೀರು ಹಾಕಿ ನೀವು ಸ್ವೀಟ್ ಪೊಟ್ಯಾಟೊನ ಇಟ್ಕೊಂಡು ಹಾಗೆ ಒಂದು ಬೌಲಲ್ಲಿ ಅದೇ ಕುಕ್ಕರಲ್ಲಿ ಸೈಡಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ಕಾಳನ್ನ ಹಾಕ್ಕೊಂಡು ಒಂದು ಕಾಲು ಸ್ಪೂನ್ ಪುಡಿ ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ, ಸಾಕಾಗತ್ತೆ. ಒಂದು ವಿಸಿಲ್ ಕೂಗಿ ವೆಯ್ಟ್ ಆರೋ ಅಷ್ಟರಲ್ಲಿ ನಾವು ಒಂದು ಮಸಾಲ ಲಿಕ್ವಿಡ್ನ ರೆಡಿ ಮಾಡೋಣ. ಮಸಾಲ ಪೇಸ್ಟ್ ಅಲ್ಲ, ಲಿಕ್ವಿಡ್ ಫ್ರೆಂಡ್ಸ್ ಇದು. ಇಲ್ಲಿ ನಾನು ಸ್ವಲ್ಪ ತೊಳೆದಿರೋ ಕೊತ್ತಂಬರಿ ಸೊಪ್ಪು, ಹಾಗೆ 3 ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಸ್ವಲ್ಪ ಪುದೀನ ಸೊಪ್ಪು ಬಿಡಿಸಿ ತೊಳೆದಿಟ್ಕೊಂಡಿರೋದು, 2ರಿಂದ 3 ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ನಂತರ 1/4 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪು, 1/4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಅರ್ಧ ಹೋಳು ನಿಂಬೆ ರಸ, ಇಷ್ಟನ್ನು ಹಾಕಿ ಒಂದು ಪೇಸ್ಟ್ ಬದಲಾಗಿ ಲಿಕ್ವಿಡ್ನ ರೆಡಿ ಮಾಡಿಟ್ಟಿನಿ. ಸ್ವಲ್ಪ ನೀರಾಗಿದ್ದರೆ ನಿಮಗೆ ಇದು ಚೆನ್ನಾಗಿರುತ್ತೆ. ಇದನ್ನು 2 ಥರ ಯೂಸ್ ಮಾಡ್ಬೋದು. ಹೇಗೆ ಅಂತ ಮುಂದೆ ನೋಡೋಣ. ನೋಡಿ, ಈಗ ನಾನು ಇಲ್ಲಿ ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಲಿಕ್ವಿಡ್ ಸಿರಪ್ ಹಾಕಿ. ಈ ಮಸಾಲ ಪೇಸ್ಟನ್ನ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗಾಗಲೇ ಬಾಯ್ಲ್ ಮಾಡಿ ಕೂಲ್ ಆಗಿರುವಂತಹ ಗೆಣಸನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿದ ನಂತರ ಜೊತೆಗೆ ಬೇಯಿಸಿರೋ ಕಾಳು, ಮೊಳಕೆ ಕಾಳನ್ನ ನೀರು ಸೋಸಿ ಬರೀ ಕಾಳು ಮಾತ್ರ ಈ ಸ್ವೀಟ್ ಪೊಟ್ಯಾಟೊ ಒಳಗೆ ಹಾಕ್ಕೊಳ್ಳಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿಗಳನ್ನ, ಅಂದರೆ 1 ಕಪ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ತೊಳೆದು ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು, 1 ಕಪ್ ಆಗೋಷ್ಟು ಸಣ್ಣಗೆ ಕಟ್ ಮಾಡಿರೋ ಅಂಥ ಟೊಮೆಟೊ, ಹಾಗೆ 1/4 ಟೇಬಲ್ ಸ್ಪೂನ್ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡಿ. ಈ ಹಿಂದೆ ಕೂಡ ಕಾಳು ಹೋಳು ಬೇಯಿಸೋವಾಗ ನೀವು ಉಪ್ಪು ಹಾಕಿದ್ದೀರಾ. ಹಾಗೆ 2.5 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್, ಅಂದರೆ ಜೋಳದ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಿ ಕಂಫರ್ಟ್ ಆದರೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಸೌಟ್ ಯೂಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ 1 ರೌಂಡ್ ಮಿಕ್ಸ್ ಆದಮೇಲೆ ನೀವು ಏನು ಮಸಾಲ ಪೇಸ್ಟ್ ಅಥವಾ ಸಿರಪ್ನ ಮಾಡಿಟ್ಕೊಂಡಿರೋ ಅದನ್ನು 1ರಿಂದ 3 ಟೇಬಲ್ ಸ್ಪೂನ್, ಅಂದರೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ 1ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತಡೆಯುತ್ತೆ. ಒಂದು ಅರ್ಧ kg ಸೀಗೆಣ್ಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತವಾ ಕಾಯಕ್ಕಿಟ್ಟು ಸ್ವಲ್ಪ ಬೆಣ್ಣೆ ಕರಗಿಸ್ಕೊಂಡಿದ್ದೀನಿ. ನಂತರ ಈ ಮಸಾಲ ಉಂಡೆಗಳನ್ನಾಗಿ ಮಾಡಿ ಟಿಕ್ಕಿ ಶೇಪ್ಗೆ ತಂದು ತವದ ಮೇಲೆ ಇಟ್ಕೊಂಡು ಬೆಣ್ಣೆ ಹಾಕಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಿ. ಹಾಗೆ 2 ಸೈಡ್ನು ಬೇಯಿಸಬೇಕು. 4ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಈಗ ಉಳಿದಿರೋ ಅಂಥ ಮಸಾಲ ಲಿಕ್ವಿಡ್ಗೆ ನೀವು ಗಟ್ಟಿ ಮೊಸರು 3ರಿಂದ 4 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸರ್ವಿಂಗ್ಗೆ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈ ಥರ ಲಿಕ್ವಿಡ್ಸ್ ರೆಡಿಯಾಗಿದೆ. ಇದನ್ನು ನೀವು ಟಿಕ್ಕಿ ಜೊತೆ ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಟಿಕ್ಕಿ ಜೊತೆ ಮಸಾಲ ಲಿಕ್ವಿಡ್ ಮೊಸರು ಹಾಕಿರುವಂಥದ್ದು, ಹಾಗೆ ಸೌತೆಕಾಯಿ ಈರುಳ್ಳಿ ಜೊತೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಚಳಿಗಾಲ ಸ್ನ್ಯಾಕ್ಸ್ ಬೇಕಾಗಿರುತ್ತೆ. ಸೊ ಆಯಿಲ್ ರೆಸಿಪೀಸ್ ದಿನ ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ. ಈ ಥರ ಒಂದು ಆಯಿಲ್ ಫ್ರೀ ರೆಸಿಪೀಸ್ನ ಮನೇಲಿ ಟ್ರೈ ಮಾಡಿ. ಹಾಗೆ ಪ್ರೋಟೀನ್ ಫಿಲ್ಡ್ ರೆಸಿಪಿ ಇದು, ಬಿಕಾಸ್ ಅದರಲ್ಲಿ ಮೊಳಕೆ ಕಾಳಿರುತ್ತೆ. ಸೊ ಮಕ್ಕಳಿಗೆ ಕೂಡ ಹೆಲ್ತಿಗೆ ಬಹಳ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ. ಬಾಯ್ ಬಾಯ್.